ಹಾಯ್ ಫ್ರೆಂಡ್ಸ್, ಕುಬಿ ಕಿಚನ್ಗೆ ಸ್ವಾಗತ. ಇವತ್ತು ಜೋಳದ ರೊಟ್ಟಿ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ಯಾವತ್ತೂ ಮಾಡದೇ ಇರೋರು ಕೂಡ ಈ ಮೆಥಡಲ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್: 1 ಕಪ್ಪು ಜೋಳದ ಹಿಟ್ಟು, 4 ಬ್ಯಾಡಗಿ ಮೆಣಸಿನ್ಕಾಯಿ, 4 ಬೆಳ್ಳುಳ್ಳಿ ಹೆಸರು, ಒಂದು ಸ್ವಲ್ಪ ಹುಣಸೆಹಣ್ಣು, 1 ಬೌಲಷ್ಟು ಶೇಂಗಾ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲನೇದಾಗಿ ಒಂದು ಬೌಲಿಗೆ ಜೋಳದ ಹಿಟ್ಟು ಹಾಕ್ಕೊಂಡು ನೀಟಾಗಿ ಹದವಾಗಿ ಕಲಿಸ್ಕೊಳ್ಳೋಣ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು, ಯಾವತ್ತೂ ಮಾಡದೇ ಇರೋರು ಕೂಡ ಈ ಥರ ಮಾಡ್ಬೋದು. ಬಿಸಿ 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 ನೀರು ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕ್ಲೀನಾಗಿ ಬಿಸಿ ನೀರು ಕಲ್ಸೋಕ್ಕಾಗಲ್ಲ. 1 ಸ್ಪೂನ್ ಸಹಾಯದಿಂದ ಬಿಸಿನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಇದು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಇದಕ್ಕೆ ನೀರು ಸಾಕು ಅಂತ ಗೊತ್ತಾಗುತ್ತಲ್ಲ, ಅಷ್ಟೊತ್ತಿಗೆ ಕ್ಲೀನಾಗೆ ಮಿದಿಬೇಕು. ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಿದಿತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಚೆನ್ನಾಗಿ ಮಿದಿಬೇಕು, ಒಂದು 5 ನಿಮಿಷ ಚೆನ್ನಾಗಿ ಮಿದಿಬೇಕು ಕ್ಲೀನಾಗಿ. ಚೆನ್ನಾಗಿ ಈ ಥರ ಮಿದಿಬೇಕು. ಬಿಸಿನೀರು ಹಾಕಿರ್ತವ, ತುಂಬ ಚೆನ್ನಾಗಿ ಮೆತ್ತಗಾಗಿರುತ್ತೆ. ಒಂದು 5 ನಿಮಿಷ ಇಟ್ಕೊಳ್ಳೋಣ. ಅದು ಸ್ವಲ್ಪ ಮೆತ್ತಗಾಗೋಷ್ಟೊಳಗೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು 1 ಬೌಲಷ್ಟು ಶೇಂಗಾ ತೊಗೊಂಡಿದ್ರೆ ಅದನ್ನು ಹಾಕ್ಕೊಂಡು ನೀಟಾಗಿ ಸಿಪ್ಪೆ ಬಿಡೋವರೆಗೂ ಹುರ್ಕೋಬೇಕು. ಹುರ್ಕೊಂಡಿದ್ದಾದಮೇಲೆ ಈ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೀಟಾಗಿ. ಕ್ಲೀನಾಗಿ ಅದು ಬಿಸಿ ಮಾಡ್ಕೊಂಡಿದ್ದಾಯ್ತರ ಜಾರ್ಗೆ ಹಾಕ್ಕೊಂಡು, ಈಗ ಚಟ್ನಿದು ಸಾಮಗ್ರಿಗಳೇನಿದೆ ಅದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ನೀಟಾಗಿ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಇಷ್ಟೇ. ಶೇಂಗಾ ಚಟ್ನಿ ತುಂಬ ಸಿಂಪಲ್ಲು, ಅದಕ್ಕೇನು ಹಾಕೋದೇ ಬೇಡ. ರುಬ್ಕೊಂಡು ಅದನ್ನು ಒಂದು ಬೌಲಿಗೆ ತಗೊಂಡಿದ್ದೀನಿ. ಈಗ ಜೋಳದ ರೊಟ್ಟಿ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಒಂದು ಮಣೆಯಲ್ಲಿ ಕೆಲವರು ಪ್ರೆಸ್ಸಿಂಗಲ್ಲಿ ಮಾಡ್ತಾರೆ, ಆಮೇಲೆ ಲತುಡಿ ತಗೊಂಡು ಉಜ್ತಾರೆ. ನಾನು ಆ ಥರ ಏನಿಲ್ಲ, ಕೈಯಲ್ಲೇ ತಟ್ತಾಯಿದ್ದೀನಿ. ಕೈಯಲ್ಲಿ ತಟ್ಟಿದ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಅಕಸ್ಮಾತ್ ನಿಮಗೆ ತಟ್ಟೋಕ್ಕಾಗಿಲ್ಲ ಅಂದರೆ ಲತುಡಿಲಿ ಉಜ್ಕೋಬೋದು, ಚಪಾತಿ ಥರ ಲಟ್ಟಿಸ್ಕೋಬೋದು. ಕೈಯಲ್ಲೇ ಉಜ್ಜಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಜೋಳದ ರೊಟ್ಟಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ತಿನ್ನೋಕ್ಕೂ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಶೇಂಗಾ ಚಟ್ನಿ, ಜೋಳದ ರೊಟ್ಟಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮಾಡ್ಬೋದು. ರೊಟ್ಟಿ ಯಾವತ್ತೂ ಮಾಡದೇ ಇರೋ ಕಡೆ ಈ ಥರ ಬಿಸಿನೀರು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಜೋಳ ಆರೋಗ್ಯಕ್ಕೂ ಒಳ್ಳೆಯದು. ಈ ಥರ ಹಾಕ್ಬಿಟ್ಟು ನಿಧಾನಕ್ಕೆ ಬೇಯಿಸ್ಕೋಬೇಕು. ಒಂದು ಬಟ್ಟೆನಾರ ಅದ್ರ ಮೇಲೆ ಒತ್ತಿ ಇದು ಮಾಡ್ಬೋದು, ಬೇಯಿಸ್ಕೋಬೋದು. ಇಲ್ಲ ಸ್ಪೂನ್ ಸಹಾಯದಿಂದ ಸ್ಪೂನ್ ಈ ಥರ ಒತ್ತಿಟ್ಕೊಂಡ್ರೆ ಅದು ಉಬ್ಬಿ ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಶೇಂಗಾ ಚಟ್ನಿ, ಸೊಪ್ಪಿನ ಪಲ್ಯ, ಜೋಳದ ರೊಟ್ಟಿ ರೆಡಿ ಆಯಿತು. ಒಂದು ಸರಿ ಟ್ರೈ ಮಾಡಿ. ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಸಿ ಅಂದರೆ ಈಸಿ, ಕಷ್ಟನೇ ಇಲ್ಲ. ಅಯ್ಯೋ ರೊಟ್ಟಿ ಮಾಡೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ದಾರೆ. ಒಂದು ಸರಿ ಟ್ರೈ ಮಾಡಿ, ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.